ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಪ್ರೀ ಯೂನಿವರ್ಸಿಟಿ PUC ಬೋರ್ಡ್ ವತಿಯಿಂದ ರಿಲೀಸ್ ಆಗಿರುವಂತಹ ಮಾಡಲ್ ಕ್ವಶನ್ ಪೇಪರ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್, ಹೌದಲ್ವಾ? ಯಾರಿಗೆ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳು ಕ್ಲಾಸ್ ಫಸ್ಟ್ ಇಯರ್ PUC ಸಬ್ಜೆಕ್ಟ್ ಕೆಮಿಸ್ಟ್ರಿ ಆಗಿರುತ್ತೆ. ಈ ಒಂದು ಕ್ವಶನ್ ಪೇಪರ್ ಬಂದು ಇದೇ ಸೇಮ್ ಆ್ಯಸ್ ಇಟ್ ಈಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರುತ್ತೆ. ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಈ 70 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಈಗ ನಾವು ನೋಡ್ತಾ ಹೋಗೋಣ. ಇದರಲ್ಲಿ ಇವೆಲ್ಲ ಇನ್ಸ್ಟ್ರಕ್ಷನ್ಸು ನೀವೆಲ್ಲ ಓದ್ಕೊಂತೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಪಾರ್ಟ್ ಎ ಕ್ಯಾರೀಸ್ 20 ಮಾರ್ಕ್ಸ್, ಹೌದಲ್ವಾ? ಕ್ವಶನ್ ಪೇಪರ್ ಹ್ಯಾಸ್ 5 ಪಾರ್ಟ್ಸ್, ಆಲ್ ಪಾರ್ಟ್ಸ್ ಆರ್ ಕಂಪಲ್ಸರಿ. ಈ ಒಂದು ಕ್ವಶನ್ ಪೇಪರಲ್ಲಿ 5 ಪಾರ್ಟ್ಸ್ಗಳಾಗಿ ವಿಂಗಡಣೆ ಮಾಡಲಾಗಿದೆ, ಡಿವೈಡ್ ಮಾಡಲಾಗಿದೆ. ಎಲ್ಲ ಪಾರ್ಟ್ಸ್ಗಳನ್ನು ತಾವುಗಳು ಎಕ್ಸಾಮಲ್ಲಿ ಕಂಪಲ್ಸರಿಯಾಗಿ ಬರೀಬೇಕಾಗಿರುತ್ತೆ. ಪಾರ್ಟ್ ಎನಲ್ಲಿ 20 ಅಂಕಗಳು ಅಂತ ಹೇಳ್ತಾರೆ. ಆ ಎಲ್ಲ 20 ಅಂಕಗಳು ಯಾವುದೇ ರೀತಿಯಾದಂಥ ಅಲ್ಲಿ ಚಾಯ್ಸಸ್ ನಿಮಗೆ ಇರುವುದಿಲ್ಲ. ದೆರ್ ಈಸ್ ನೋ ಚಾಯ್ಸ್ ಇನ್ ಪಾರ್ಟ್ ಎ. ಕ್ಲಿಯರ್ ಮೈ ಡಿಯರ್, ಎಕ್ಸ್ಟ್ರಾ ಕ್ವಶನ್ಸ್ ಇರಲ್ಲ ಅಂತ. ಸಂಪೂರ್ಣವಾಗಿ ನಿಮಗೆಲ್ಲರಿಗೂ ಕೂಡ ಈ ಒಂದು ಏನಂತೀರ ತಾವುಗಳು ಇನ್ಸ್ಟ್ರಕ್ಷನ್ಸನ್ನು ಓದ್ಕೊಳ್ಳಿ. ಟೈಮ್ ಆಗುತ್ತೆ ವಿದ್ಯಾರ್ಥಿಗಳೇ. ಬನ್ನಿ ಈಗ ನಾವು ಕೀ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ, ಹೌದಲ್ವಾ? ದ ಪ್ರಿಫಿಕ್ಸ್ ಯೂಸ್ಡ್ ಫಾರ್ ದಿ ಮಲ್ಟಿಪಲ್ 10⁻⁻x ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮೈಕ್ರೋ ಇಸ್ ದ ರೈಟ್ ಆನ್ಸರ್. ಈಸ್ ವಾಟ್? ಮೈಕ್ರೋ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಬನ್ನಿ ಈಗ ಕ್ವಶನ್ ನಂಬರ್ 2 ನೋಡ್ತಾ ಹೋಗೋಣ. ಇಫ್ 2 ವಾಲ್ಯೂಮ್ಸ್ ಆಫ್ ಗ್ಯಾಸ್ ಗಿವ್ 1 ವಾಲ್ಯೂಮ್ ಆಫ್, ಹೌದಲ್ವಾ? ಆ್ಯಂಡ್ 1 ವಾಲ್ಯೂಮ್ ಆಫ್ ಬಿ ದೆನ್ ದಿ ಮಾಲಿಕ್ಯುಲರ್ ಫಾರ್ಮ್ ಆಫ್ ದಿ ಗ್ಯಾಸ್ ವಿಲ್ ಬಿ ಡ್ಯಾಶ್ ಅಂತ ಇದೆ. ABC ಯಾವುದು ಇದರಲ್ಲಿ ಅಂತ, ಎ ಕರೆಕ್ಟೋ, ಬಿ ಕರೆಕ್ಟೋ ಅಥವಾ ಸಿ ಕರೆಕ್ಟೋ ಅಂತ ಆಪ್ಷನ್ಸು ಕೆಳಗಡೆ ಇದೆ ಸಪ್ರೇಟಾಗಿ. ಇದರಲ್ಲಿ ಸರಿಯಾದ ಉತ್ತರ ಒಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ನು ಡಿ ಆಗಿರುತ್ತೆ. ಓನ್ಲಿ 2 ಅಂತ ಇದೆ. ಓನ್ಲಿ 2 ಅಂದರೆ ಅರ್ಥ ಆಯ್ತಲ್ವಾ? A4 B4 ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಧನ್ಯವಾದಗಳು. ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ. ಆ್ಯನ್ ಆಟಮ್ ಆಫ್ ಎನ್ ಎಲಿಮೆಂಟ್ ಕಂಟೈನ್ಸ್ 19 ಎಲೆಕ್ಟ್ರಾನ್ಸ್. ಇಟ್ಸ್ ನ್ಯೂಕ್ಲಿಯಸ್ ಹ್ಯಾಸ್ 20 ನ್ಯೂಟ್ರಾನ್ಸ್. ಇಟ್ಸ್ ಮಾಸ್ ನಂಬರ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. 39 ಈಸ್ ದ ರೈಟ್ ಆನ್ಸರ್. Question number 4, my dear children. The chemical properties of atoms are controlled by number of dash. Right answer is option C, that is electrons is the right answer. Question number 5. Choose the correct order of atomic and ionic radii of chlorine atom and chloride ion. Question number 5. Right answer is 186 and 990. Question number 6. The valency of noble gases is dash. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ 0. ಬನ್ನಿ ವಿದ್ಯಾರ್ಥಿಗಳೇ, ಈಗ ಮುಂದಿನ ಭಾಗವನ್ನು ನಾವು ನೋಡ್ತಾ ಹೋಗೋಣ. ದಿ ಕನ್ವರ್ಷನ್ ಆಫ್, ಹೌದಲ್ವ, ಆಕ್ಸಿಜನ್ ಟು ಆಕ್ಸಿಜನ್ ಪ್ಲಸ್ ಇನ್ವಾಲ್ವ್ಸ್ ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಡ್ಯಾಶ್ ಅಂತ ಇದೆ. ಏನಾದರೂ ಉಚ್ಚಾರಣೆಯಲ್ಲಿ ಅಥವಾ ಓದಿದ್ರಲ್ಲಿ ಫಾರ್ಮುಲಾದಲ್ಲಿ ತಪ್ಪಾದರೆ ಕ್ಷಮಿಸಬೇಕು. ಕ್ವಶನ್ ನಂಬರ್ 7. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8. ದಿ ಎಕ್ಸಾಂಪಲ್ ಫಾರ್ ಇಂಟೆನ್ಸಿವ್ ಪ್ರಾಪರ್ಟಿ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಟೆಂಪ್ರೇಚರ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9. ದ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಫಾರ್ ಎನ್ ಐಸೋಲೇಟೆಡ್ ಸಿಸ್ಟಮ್ ವೆನ್ ದೆರ್ ಈಸ್ ನೋ ಟ್ರಾನ್ಸ್ಫರ್ ಆಫ್ ಎನರ್ಜಿ ಆಸ್ ಹೀಟ್ ಆಸ್ ಆರ್ ಆಸ್ ವರ್ಕ್ ವಿಲ್ ಬಿ ಗಿವನ್ ಟು ಡ್ಯಾಶ್. ಕ್ವಶನ್ ನಂಬರ್ 9. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 0 ಈಸ್ ದ ರೈಟ್ ಆನ್ಸರ್. Question number 10. Statement 1 and Statement 2. Equilibrium is possible only in a closed system at a given temperature. Statement 2. At equilibrium all measurable properties of the system remain constant. ಎರಡು ಸ್ಟೇಟ್ಮೆಂಟ್ಗಳನ್ನು ಇಲ್ಲಿ ನೀಡಲಾಗಿದೆ. ಕ್ವಶನ್ ನಂಬರ್ 10. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಬೋತ್ 1 and 2 ಆರ್ ಕರೆಕ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 11. ಮೈ ಡಿಯರ್ ಚಿಲ್ಡ್ರನ್, ಮ್ಯಾಚ್ ದಿ ಫಾಲೋಯಿಂಗ್ ಎಲಿಮೆಂಟ್ಸ್ ಇನ್ ಕಾಂಪೌಂಡ್ಸ್ ವಿತ್ ದೇರ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಇದೆ. ಕ್ವಶನ್ ನಂಬರ್ 11. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿ ಇರುತ್ತದೆ. ಆಪ್ಷನ್ ಬಿ ಅಂದ್ರೇನು? ಆಕ್ಸಿಜನ್ ಇನ್ ಪೊಟ್ಯಾಷಿಯಮ್ ಸೂಪರ್ ಆಕ್ಸೈಡ್ ಯಾವುದಿದು? ಅದಕ್ಕೆ ಸರಿಯಾದ ಉತ್ತರ 1/2 ಅಂತ ಇದಲ್ವ, ಅದು ರೈಟ್ ಆನ್ಸರು. ಬಿ. ಹೈಡ್ರೋಜನ್ ಇನ್ ಮೆಟಲ್ ಹೈಡ್ರೈಡ್ಸ್. ರೈಟ್ ಆನ್ಸರ್ ಇದಕ್ಕೆ -1 ಅಂತ. ಸೋಡಿಯಂ ಇನ್ ರಾಕ್ ಸಾಲ್ಟ್ ಅಂತ ಇದೆ. ಇದಕ್ಕೆ +1. ಹೀಗೆ
ವಿದ್ಯಾರ್ಥಿಗಳೇ ಆಯಿತಾ. ಆನ್ಸರನ್ನು ಬರೆದು ತಾವುಗಳು ಬರೀಬೇಕಾಗಿರುತ್ತೆ. ಕ್ವಶನ್ ನಂಬರ್ 12, ವಿಚ್ ಆಫ್ ದಿ ಫಾಲೋಯಿಂಗ್ ವಿಲ್ ನಾಟ್ ಶೋ ರೆಸೊನೆನ್ಸ್ ಅಂತ ಇದೆ. ಕ್ವಶನ್ ನಂಬರ್ 12, ರೈಟ್ ಆನ್ಸರ್ ಈಸ್ C6H12 ಇಸ್ ದ ರೈಟ್ ಆನ್ಸರ್. ಎಲ್ಲ 100% ರೈಟ್ ಆನ್ಸರ್ಗಳನ್ನು ನಾನು ನಿಮಗೆ ಕೊಡುತ್ತಿರುವಂಥದ್ದು ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 13, ಆ್ಯನ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಕಾರ್ಬನ್ ದಟ್ ಹ್ಯಾಸ್ ಮೇಡ್ ಕಾರ್ಬನ್ ಟು ಬಿ ಎ ಬ್ಯಾಕ್ ಬೋನ್ element of organic compounds. Question number 13, right answer is catenation is the right answer. Question number 14, ನೋಡಿ spatial arrangement of atoms which can be converted into one another by rotation around a ಅಂತ ಇದೆ. C bond, C single bond are called dash ಅಂತ ಇದೆ. ಅದು 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ rotomers is the right answer is option A. Question number 15, which of the following reagent will produce trans alkyne from reduction of alkynes. ಕ್ವಶನ್ ನಂಬರ್ 15ಕ್ಕೆ ಸರಿಯಾದ ಉತ್ತರ ಒಂದು ಸೋಡಿಯಂ ಲಿಕ್ವಿಡ್ NH3. ಸೋಡಿಯಂ ಅಲ್ವಾ ಎಣ್ಣೆ ಅಂದರೆ ನೋಡಿ 15ನೇದು ಆಪ್ಷನ್ ಡಿ ಇದಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತೆ. ವಿದ್ಯಾರ್ಥಿಗಳೇ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ದಿ ಎಲಿಮೆಂಟ್ಸ್ ಡಿಸ್ಕವರ್ಡ್ ಬೈ ಏನಿದು ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ ಈಸ್ ಡ್ಯಾಶ್ ಅಂತ ಇದೆ. ರುಬಿಡಿಯಂ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ, ರುಬಿಡಿಯಂ. ಆಯಿತಾ ವಿದ್ಯಾರ್ಥಿಗಳೇ, ಬನ್ನಿ ಈಗ ದಿ ಎಲೆಕ್ಟ್ರೋವೆಲೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಡ್ಯಾಶ್ ಆನ್ ದಿ ಅಯಾನ್ ಅಂತ ಇದೆ, ಇದಕ್ಕೆ ಚಾರ್ಜ್ ಅಂತ. ಕ್ವಶನ್ ನಂಬರ್ 18, ಇಫ್ ಬ್ರಾನ್ಸ್ಟೆಡ್ ಆ್ಯಸಿಡ್ ಈಸ್ ಎ ಸ್ಟ್ರಾಂಗ್ ಆ್ಯಸಿಡ್ ದೆನ್ ಇಟ್ಸ್ ಕಾಂಜುಗೇಟ್ ಬೇಸ್ ಈಸ್ ಎ ಡ್ಯಾಶ್ ಅಂತ ಇದೆ, ಇದಕ್ಕೆ ವೀಕ್ ಬೇಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 19, ದ ಎಲಿಮೆಂಟ್ ವಿಚ್ ಹ್ಯಾಸ್ ದ ಸೇಮ್ ಆಕ್ಸಿಡೇಷನ್ ಸ್ಟೇಟ್ ಇನ್ ಆಲ್ ಆಫ್ ಇಟ್ಸ್ ಕಾಂಪೌಂಡ್ಸ್ ಈಸ್ ಡ್ಯಾಶ್, ದಟ್ ಈಸ್ ಫ್ಲೋರಿನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 20, ಕಾಂಪೌಂಡ್ ಎ ಕಂಟೆನ್ಸ್ ನೈಟ್ರೋಜನ್. ಇವೆಲ್ಲ ಓದ್ಕೊಳ್ರು, ಭಾಳ ದೊಡ್ಡಗಿದೆ. ಹಾಗಿದ್ರೆ ಯಾವ ಕಾಂಪೌಂಡ್ ಅಂತ ಕೇಳಿದ್ದಾರೆ, ಇದರಲ್ಲಿ ಯಾವುದರ ಆನ್ಸರು? AZO ಅಂತ ಇದಲ್ವಾ 20ಕ್ಕೆ ಅದೇ ಆನ್ಸರು. ಧನ್ಯವಾದಗಳು ವಿದ್ಯಾರ್ಥಿಗಳೇ, ಗಾಡ್ ಬ್ಲೆಸ್ ಯು ಆಲ್. ನೋಡಿ ಪಾರ್ಟ್ ಬಿ ಇಂದ ಪ್ರೀತಿಯ ವಿದ್ಯಾರ್ಥಿಗಳೇ 2 ಮಾರ್ಕ್ಸ್ ಕ್ವಶನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಈಗ ನಾವು 20 ಮಾರ್ಕ್ಸ್ ಆನ್ಸರನ್ನು ಕಂಪ್ಲೀಟ್ ಮಾಡಿದ್ವಿ, ಪೇಪರನ್ನು ಹೌದಲ್ವ ಸಾಲ್ವ್ ಮಾಡಿದ್ವಿ. ಪಾರ್ಟ್ ಬಿ ಇಂದ ಮುಂದಿನ ದಿನಗಳಲ್ಲಿ ಈಗ ಸಮಯ ಇಲ್ಲ ಕಂಡ್ರೋ, ಯಾಕಂದರೆ ಎಲ್ಲರಿಗೂ ಅಪ್ಲೋಡ್ ಮಾಡಿಕೊಡಬೇಕು. ಹಾಗಾಗಿ ವಿದ್ಯಾರ್ಥಿಗಳೇ ಇದು ಭಾಳ ಈಸಿಯಾಗಿರ್ತಾವಪ್ಪ 2 ಮಾರ್ಕ್ಸ್ ಕ್ವಶನ್ಸು. ಫಾರ್ ಎಕ್ಸಾಂಪಲ್ ಈಗ ಮೆನ್ಷನ್ ದಿ ಶೇಪ್ ಆಫ್ SO2 ಮಾಲಿಕ್ಯೂಲ್ ಅಂತ ಇದೆ, ಬೆಂಟ್ ಅಂತ ಬರೆದ್ರೆ ಮುಗೀತು, 1 ಮಾರ್ಕ್ಸ್ ಸಿಗುತ್ತೆ. ನೀವೆಲ್ಲ ಮಾಡ್ತೀರಾ ಕಂಡ್ರೆ, ಭಾಳ ಇಂಟೆಲಿಜೆಂಟ್ ಫೆಲೋಸ್ ನೀವೆಲ್ಲ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಡೂ ವೆಲ್. ಈ ಕ್ವಶನ್ ಪೇಪರು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮಾಡಲ್ ಕ್ವಶನ್ ಪೇಪರ್ ಅಂತ ಈಸಿಯಾಗಿ ತಗೋಬೇಡಿ. ಈ ವರ್ಷ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೂ ಕೂಡ ಮಾಡಲ್ ಕ್ವಶನ್ ಪೇಪರು ಆಯಿತಾ, 3 ಪೇಪರ್ ಓದಿದ್ರೆ ಸಾಕು ಪಾಸ್ ಆಗೇ ಬಿಡ್ತಾರೆ ಅನ್ನುವಂಥದ್ದೇ ನಮ್ಮ PUC ಬೋರ್ಡ್ ವತಿಯಿಂದನೂ ಕೂಡ ಹೇಳುತ್ತಿರುವಂಥದ್ದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನೀವುಗಳು ಕೂಡ ಈ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಸಂಪೂರ್ಣವಾಗಿ ಸಾಲ್ವ್ ಮಾಡ್ಕೊಳ್ಳಿ. ಯೂನಿಟ್ ಟೆಸ್ಟು ಆದ ತಕ್ಷಣ ಇದರ ಒಂದು ಸಂಪೂರ್ಣವಾದ ಕೀ ಆನ್ಸರನ್ನು ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತೇನೆ, ಸ್ವಲ್ಪ ಸಮಯ ಕೊಡಿ. ಈಗ ಎಮರ್ಜೆನ್ಸಿಗಾಗಿ ನಿಮಗೆ ಮಾಡಲ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿಕೊಡುತ್ತಿರುವಂಥದ್ದು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು ಆಲ್. ಎಲ್ಲ ಪಾರ್ಟ್ ABCDE ನಿಮಗಾಗಿ ಇರುವಂಥದ್ದು. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಅವೆಲ್ಲವೂ ಕೂಡ ತಾವುಗಳು ಮಾಡಬೇಕಾಗಿರುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು ಆಲ್. ನೋಡಿ ವಿದ್ಯಾರ್ಥಿಗಳೇ, ಇದರ ಒಂದು PDF ಕಾಪಿ ಬೇಕು ಅಂದರೆ ಅದು ಕೂಡ ಸಿಗುತ್ತೆ. ಇದು 4K ವ್ಯೂಸ್ ಆದ ತಕ್ಷಣ ಅಥವಾ 3K ವ್ಯೂಸ್ ಆಯಿತಾ, 3K ಸಾಕು ಆದ ತಕ್ಷಣ ಇದರ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಇದರ ಒಂದು PDF ಕಾಪಿ ಅವೈಲಬಲ್ ರೆಡಿ ಇರುತ್ತೆ. ಹಾಗೂ ಈಗ ಪ್ರೆಸೆಂಟು ನಿಮ್ಮ ಒಂದು ಯೂನಿಟ್ ಟೆಸ್ಟಿಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳ ಲಿಂಕನ್ನು ಇದರ ಕೆಳಗಡೆ ಕೊಟ್ಟಿರ್ತೇನೆ, ಯುಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು.